ಸಮಾಜಕ್ಕೆ ರಕ್ಷಕರಾಗಬೇಕಾಗಿರುವ ಪೊಲೀಸರೇ ಭಕ್ಷಕರಾದಂತಹ ಒಂದು ಸ್ಟೋರಿಯನ್ನ ನೋಡ್ತಾ ಹೋಗೋಣ. ರಕ್ಷಕರೇ ಭಕ್ಷಕರಾದ ಗದಗ ಜಿಲ್ಲೆಯ ನರೇಗಲ್ ಪೊಲೀಸರು ಅನ್ನೋ ಪ್ರಶ್ನೆ. ಕಾಲೇಜು ವಿದ್ಯಾರ್ಥಿನಿಗೆ ಪಿಎಸ್ಐ ಮತ್ತು ಪೇದೆಯಿಂದ ಅನುಚಿತ ವರ್ತನೆಯನ್ನ ತೋರಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಕಾಲೇಜಿನ ವಿದ್ಯಾರ್ಥಿನಿಗೆ ಪಿಎಸ್ಐ ಮತ್ತೊಬ್ಬ ಪೇದೆಯಿಂದ ಅನುಚಿತ ವರ್ತನೆ ತೋರಿಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದೀಗ ಅದನ್ನೇ ಹೇಳಿದ್ದು, ರಕ್ಷಕರೇ ಭಕ್ಷಕರಾದ್ರೆ ಅಥವಾ ಬೇಲಿನೇ ಎದ್ದು ಹೊಲ ಮೇಯುತ್ತಾ ಮೇಯ್ದ್ರೆ ಹೆಂಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಉದಾಹರಣೆ ಸಿಕ್ಕಿದೆ. ಕಾಲೇಜು ವಿದ್ಯಾರ್ಥಿನಿಗೆ ಓಕೆ, ಈ ಕಾಲೇಜ್ ಹುಡುಗರು ಮಾಡ್ತಾರಲ್ಲ, ಬೇರೆ ಆಕೆಯ ಫ್ರೆಂಡ್ಸ್ ಇಂದ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳೋದು, ಅಂಥದ್ದೇ ಇಲ್ಲೂ ಆಗಿದೆ. ಪೊಲೀಸ್ ಪೇದೆ ಶಂಕರ್ ಅಂತ ಆತನ ಹೆಸರು ಬೇರೆ ಯುವತಿಯರ ಮೂಲಕ ಆಕೆಯ ವಿದ್ಯಾರ್ಥಿನಿಯ ನಂಬರ್ ಅನ್ನ ಪಡೆದಿದ್ದಾರೆ. ವಿದ್ಯಾರ್ಥಿನಿಗೆ ಮೆಸೇಜ್ ಮಾಡಿ ಹಣ ಕೊಡ್ತೀವಿ ಬಾ ಅಂತ ಕರೆದಿದ್ದಾರಂತೆ. ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ ಪೊಲೀಸ್ ಪೇದೆ ಶಂಕರ್ ನಾಲಕರ್ ಅಂತ ಆತನ ಹೆಸರು. ಇದೀಗ ಆ ಪಿಎಸ್ಐ ಮತ್ತು ಆ ಪೇದೆ ಮೆಸೇಜ್ ಮಾಡಿದಂತಹ ಪೇದೆ ಇಬ್ಬರ ಮೇಲೂ ಕೂಡ ಗಂಭೀರ ಆರೋಪ ಕೇಳಿ ಬಂದಿದೆ. ಒಬ್ಬ ಹೆಣ್ಣು ಮಗಳಿಗೆ ಬಹಳ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭೀಮನ್ ಗೌಡ ನೀಡ್ತಾರೆ. ಭೀಮನ್ ಗೌಡ, ಡೀಟೇಲ್ಸ್ ಏನಿದೆ? ಬೇಲಿನೇ ಧೋಲ ಮೇಯುತ್ತೆ ಅಂದ್ರೆ ಇದೇನಾ? ಏನ್ ಕಾಲೇಜ್ ಹುಡುಗರು ಅನ್ಕೊಂಡಿದ್ದಾರೆ? ಹೌದು ವಿದ್ಯಾ, ಇಲ್ಲಿ ರಕ್ಷಕರೇ ಒಂದ್ ರೀತಿ ಭಕ್ಷಕರಾದ್ರ ಅನ್ನುವಂತ ಮಾತು ಕೇಳಿ ಬರ್ತದೆ. ಯಾಕಂದ್ರೆ ಇಲ್ಲಿ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನೆರಗೆಲ್ಲ ಪೊಲೀಸ್ ಠಾಣೆಯ ಪಿಎಸ್ಐ ನಿಖಿಲ್ ಕಾಂಬ್ಳೆ ಅನ್ನುವಂಥವ್ರು ಮತ್ತು ಅಲ್ಲಿ ಪೊಲೀಸ್ ಪೇದೆ ಆದಂತ ಶಂಕರ್ ಅನ್ನುವಂಥವ್ರು ಇಬ್ರು ಕೂಡ ಒಂದು ಕಾಲೇಜ್ ಹುಡುಗಿಯನ್ನ ಚುಡಾಯಿಸ್ತಾ ಇರ್ತಾರೆ. ಆದ್ರೆ ಶಂಕರ್ ಅನ್ನುವಂತ ಒಬ್ಬ ಪೊಲೀಸ್ ಪೇದೆ ಆ ಹುಡುಗಿಗೆ ದುಂಬಾಲ್ ಬಿದ್ದಿರ್ತಾನೆ. ನೀನು ನಮ್ ಜೊತೆ ಇರ್ಬೇಕು, ನಾನು ಲವ್ ಮಾಡ್ತಾ ಇದ್ದೀನಿ, ನೀನು ನನಗೆ ಸಹಕರಿಸಬೇಕು ಅನ್ನುವಂಥದ್ದನ್ನು ಕೂಡ ಅವನು ಪದೇ ಪದೇ ಆ ಹುಡುಗಿಗೆ ಚುಡಾಯಿಸ್ತಾನೆ, ಇದ್ ಮಾಡ್ತಾನೆ ಅನ್ನುವಂಥದ್ದು. ಹಾಗಾಗಿ ಇದಕ್ಕೆ ಪಿಎಸ್ಐನು ಕೂಡ ಸಾಥ್ ಕೊಡ್ತಾ ಇದ್ರು ಅನ್ನುವಂಥದ್ದು ಆರೋಪ ಕೂಡ ಆ ವಿದ್ಯಾರ್ಥಿ ಆರೋಪವಾಗಿದೆ. ಈ ಸಂಬಂಧಪಟ್ಟಂಗೆ ನಾನು SP ಅವರ ಗಮನಕ್ಕೆ ತರ್ತೇನೆ ಅಂದ್ರೂ ಕೂಡ ಅವರು ಡೋಂಟ್ ಕೇರ್ ಅಂದಿದ್ದಾರೆ. ನೀವು ಯಾರು ಗಮನಕ್ಕೆ ತಂದ್ರು ನಮ್ಗೆ ಏನು ಮಾಡ್ಕೊಳಕ್ ಆಗಲ್ಲ ಅನ್ನುವಂತ ಮಾತುಗಳನ್ನು ಸಹ ವಿದ್ಯಾರ್ಥಿನಿ ಮುಂದೆ ಹೇಳಿದಾರಂತೆ. ಹಾಗಾಗಿ ಅವ್ರ ತಂದೆಗೆ ಆ ವಿದ್ಯಾರ್ಥಿನಿ ಇನ್ನೊಂದು ಆರೋಪ ಮಾಡ್ತಾ ಇದ್ದಾರೆ. ಅವ್ರ ತಂದೆಗೆ ಡ್ರಿಂಕ್ಸ್ ಮಾಡ್ತಾ ಇದ್ರು. ಹಾಗಾಗಿ ಪದೇ ಪದೇ ಆ ತಂದೆಗೆ ಕುಡಿಸ್ತಾ ಇದ್ರು. ಆ ಕುಡಿದ ನೆಪದಲ್ಲಿ ಆ ತಂದೆ ಜಗಳ ಮಾಡ್ತಾ ಇದ್ದ. ಆ ಜಗಳ ಒಂದು ನ್ಯಾಯನ ಬಗೆಹರಿಸುವಂತ ನೆಪದಲ್ಲಿ ಬಂದು ಆ ಹುಡುಗಿ ಜೊತೆ ಮಾತಾಡೋದಾಗ್ಲಿ, ಆ ಹುಡುಗಿನ ಭೇಟಿ ಮಾಡೋದಾಗ್ಲಿ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ರು ಅನ್ನುವಂತ ಆರೋಪವನ್ನ ಆ ವಿದ್ಯಾರ್ಥಿನಿ ಮಾಡ್ತಾ ಇರೋದು. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಕೆಲಸದ ವಿಚಾರ, ಕೆಲಸದ ನೆಪ ಒಡ್ಡಿ ಅದನ್ನು ಕೂಡ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಈ ಪಿಎಸ್ಐ ಮತ್ತು ಪೇದೆ ಅಂತ.